ಕನ್ನಡ ಚಿತ್ರರಂಗದಲ್ಲಿ ಆಪ್ತ ಮಿತ್ರರು ಎಂದರೆ ಮೊದಲ ಸಾಲಿನಲ್ಲಿ ನಿಲ್ಲುವುದು ವಿಷ್ಣುವರ್ಧನ್ ಮತ್ತು ಅಂಬರೀಷ್. ಅವರಿಬ್ಬರು ಸ್ಯಾಂಡಲ್ವುಡ್ನಲ್ಲಿ ಕುಚ್ಚಿಕ್ಕು ಗೆಳೆಯರಾಗಿಯೇ ಗುರುತಿಸಿಕೊಂಡರು. ಪುಟ್ಟಣ್ಣ ಕಣಗಾಲ್ ನಿರ್ದೇಶನದ ನಾಗರಹಾವು ಚಿತ್ರದಲ್ಲಿ ಇಬ್ಬರು ಮೊದಲ ಬಾರಿಗೆ ಒಟ್ಟಾಗಿ ಕಾಣಿಸಿಕೊಂಡ್ರು. ಈ ಚಿತ್ರದಲ್ಲಿ ವಿಷ್ಣುವರ್ಧನ್ ಅವರು ರಾಮಚಾರಿಯಾಗಿ ಕಾಣಿಸಿಕೊಂಡರೆ, ಜಲೀಲ್ ಎಂಬ ಪಾತ್ರದಲ್ಲಿ ಅಂಬರೀಷ್ ಗಮನ ಸೆಳೆದ್ರು. ಇಬ್ಬರು ತೆರೆಯ ಮೇಲೆ ಕೆಲವು ನಿಮಿಷಗಳ ಕಾಲ ಮಾತ್ರ ಜೊತೆಯಾಗಿ ನಟಿಸಿದ್ದರು. ಆದರೆ ಅಲ್ಲಿಂದ ಶುರುವಾದ ಅವರ ಗೆಳೆತನ ನಂತರ ಕೆಲವು ದಶಕಗಳ ಕಾಲ ಮುಂದುವರಿತು. ಅವರ ಗೆಳೆತನ ಬರೀ ಚಿತ್ರಕ್ಕೆ ಮಾತ್ರ ಅಥವಾ ಜೊತೆಯಾಗಿ ನಟಿಸುವಾಗ ಮಾತ್ರ ಸೀಮಿತವಾಗಿರಲಿಲ್ಲ. ಅದರಾಚೆಗೂ ಅವರಿಬ್ಬರಿಗೂ ಆಪ್ತ ಮಿತ್ರರಾಗಿ ಗುರುತಿಸಿಕೊಂಡರು. ಹಲವು ನೋವು ನಲಿವುಗಳನ್ನು ಕಂಡರು. ಕಷ್ಟದಲ್ಲಿ ಜೊತೆಯಾಗಿ ನಿಂತರು. ನಾಗರಹಾವು ಚಿತ್ರದ ನಂತರ ಇಬ್ಬರು ಹಲವು ಚಿತ್ರಗಳಲ್ಲಿ ಜೊತೆಯಾಗಿ ನಟಿಸಿದ್ರು. ನಾಗರಹೊಳೆ, ಬಂಗಾರದ ಗುಡಿ, ಕಿಲಾಡಿ ಜೋಡಿ, ನಾಗಕನ್ಯೆ, ಮಹಾಪ್ರಚಂಡರು, ದಿಗ್ಗಜರು ಸೇರಿದಂತೆ ಹಲವಾರು ಸಿನಿಮಾಗಳಲ್ಲಿ ಜೊತೆಯಾಗಿ ನಟಿಸಿದ್ದಾರೆ. ಇದಕ್ಕೆ ಒಂದು ಉದಾಹರಣೆ ಪ್ರೇಮಲೋಕ. ಈ ಚಿತ್ರದಲ್ಲಿ ಇಬ್ಬರು ಪರಸ್ಪರ ಭೇಟಿಯಾಗುವುದಿಲ್ಲ. ಇಬ್ಬರು ಕೊನೆಯದಾಗಿ ನಟಿಸಿದ ಚಿತ್ರವೆಂದರೆ ಅದು ದಿಗ್ಗಜರು. ತಮಿಳಿನ ನಾಟ್ಪುಕ್ಕಾಗ ಚಿತ್ರದ ರೀಮೇಕ್ ಆದ ದಿಗ್ಗಜರು ಚಿತ್ರದಲ್ಲಿ ಅವರಿಬ್ಬರ ಸ್ನೇಹದ ದ್ಯೋತಕವಾಗಿ ಮೂಡಿ ಬಂದಿರುವ ಕುಚ್ಚಿಕ್ಕು ಕುಚ್ಚಿಕ್ಕು ಎಂಬ ಹಾಡು ಕನ್ನಡದ ಚಿತ್ರರಂಗದ ಸರ್ವಕಾಲಿಕ ಜನಪ್ರಿಯ ಹಾಡುಗಳ ಪೈಕಿ ಒಂದು. ಇಂದು ಇಬ್ಬರೂ ಇಲ್ಲದಿರಬಹುದು, ಆದರೆ ಅವರಿಬ್ಬರ ಗೆಳೆತನ, ನಟಿಸಿದ ಚಿತ್ರಗಳು ಕನ್ನಡಿಗರ ಮನಸ್ಸಿನಲ್ಲಿ ಶಾಶ್ವತವಾಗಿ ಉಳಿದಿದೆ.